ನಿನ್ನ ಪ್ರಯಾಣ ಬಡವನ ಮನೆಗೆ ಭಾಗ್ಯ ಬಂದಂತಾಯ್ತಲ್ಲ. ನನ್ನ ಮನೆಗೆ ಬರಬೇಕಾದ್ರೆ ಸರಿಯಾದ ದಾರಿ ಹಿಡ್ಕೊಂಡು ಬಂದಿದ್ಯೋ ಅಥವಾ ದಾರಿ ತಪ್ಪು ಬಂದಿದ್ಯೋ? ಓ, ಮನೆಗೆ ಬಂದಿರೋ ಅತಿಥಿ ಅಲ್ವಾ? ಅತಿಥಿ ಉಪಚಾರ ಮಾಡಬೇಕಾದದ್ದು ನಮ್ಮ ದೇಶದ ಸಂಸ್ಕೃತಿ. ಕಾಫಿ ಬೇಕಾ, ಟೀ ಬೇಕಾ? ನಿನ್ನ ಮನೆಗೆ ಆದರ ಆತಿಥ್ಯ ಸ್ವೀಕಾರ ಮಾಡೋದಕ್ಕೆ ನಾನು ಬಂದಿಲ್ಲ. ನಿನ್ನಂತ ನೀಚನ ಮನೆಗೆ ಈ ರುದ್ರಕಾಂತನ ಪಾದ ಸ್ಪರ್ಶ ಆಗಿದೆ ಅಂದ್ರೆ ಕಾರಣ ಏನು ಅಂತ ನಿನಗೂ ಅರ್ಥ ಆಗಿರ್ಬೇಕಲ್ಲ. ಇದೆ ಕಾರಣ ಇದ್ದಾಗಲೇ ನೀ ನನ್ನ ಮನೆಯ ಮುಂಭಾಗಲಲ್ಲಿ ಹೆಜ್ಜೆ ಇಟ್ಟಿದೀಯ ಅಂತ ಗೊತ್ತು. ಅದಕ್ಕೆ ಕೇಳ್ತಾ ಇದ್ದೀನಿ, ಅಂತ ಕಾರಣ ಏನಿತ್ತು? ಅಂದ್ರೆ ನಿನ್ನ ಸಹಕಾರ ಕೇಳಿ ಬರ್ತೀನಿ ಅಂತ ಅನ್ಕೊಂಡಿದೀಯಾ? ಅಂತ ಪರಿಸ್ಥಿತಿ ಆ ದೇವರು ನನಗೆ ಕೊಟ್ಟಿಲ್ಲ, ಇಲ್ಲ. ಯಾಕೆಂದ್ರೆ ಊರು ಉದ್ಧಾರ ಮಾಡೋ ಕೆಲಸ ಮಾಡ್ತಾ ಇದೆಯಲ್ಲ, ನೀನು ಮಾಡ್ತಾ ಇರೋ ಕೆಲಸಕ್ಕೆ ಕೈಗೂಡಿಸ್ಬೇಕಾದದ್ದು ನಮ್ಮ ಧರ್ಮ ಅಲ್ವಾ? ಅದಕ್ಕೆ ಏನಾದ್ರೂ ಸಹಾಯ ಕೇಳ್ಕೊಂಡು ಬಂದು ಏನೋ ಅನ್ಕೊಂಡೆ. ಯಾಕ ನಿನ್ನ ಅಷ್ಟು ರಾಜಕಾರಣಿಗಳ ಪವರ್ ಇದೆ ಅಂತ? ಭೈರತಿ, ನಾನು ಹೇಳೋದನ್ನ ಸರಿಯಾಗಿ ಕೇಳು. ನಮ್ಮೂರಿಗೆ ಕೆರೆನೋ ಕಾಲುವೆನೋ ರಸ್ತೆ ನಿರ್ಮಾಣ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಷಯದಲ್ಲಿ ನಮ್ಮೂರು ಜನರೆಲ್ಲ ತೃಪ್ತಿಯಿಂದ ಇದ್ದಾರೆ. ನಿನ್ನ ರಾಜಕೀಯದವರ ಸಹಕಾರ ನನ್ನೂರಿಗೆ ಬೇಕಾಗೇ ಇಲ್ಲ. ಹೌದಾ? ಹಾಗಾದ್ರೆ ಹೇಗಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ. ಇನ್ನು ಮುಂದೆ ಏನಾದ್ರೂ MLA ಆಗಬೇಕು ಅನ್ನೋ ಇರಾದೆ ಇದೆ ಅಂದಂಗ ಆಯ್ತು. ಓ, ಕನ್ಸ್ ಕಾಣ್ತಾ ಇದೀಯಾ? ನಿನ್ನ ಸಹಕಾರ ಕೇಳಿಕೊಂಡು ಬರ್ತೀನಿ ಅಂತ. ನೆವರ್, ನಿನ್ನ ಸಹಕಾರನ ಯಾವತ್ತೂ ಕೇಳ್ಕೊಂಡು ಬರಲ್ಲ. ಓಹೋ, ಜನಗಳ ಬೆಂಬಲ ಇದೆಯಲ್ಲ, ಆ ಸೊಪ್ಪು ನಿನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸದೆ. ರುದ್ರಕಾಂತ, ನಿನಗೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೋ. ಇವತ್ತು ನಿನ್ನ ಬೆನ್ನ ಹಿಂದೆ ಇರೋ ಈ ಜನಗಳು ನಾಳೆ 1000 ಹೆಸರೇ ಸಾಕು ನನ್ನ ಬೆನ್ನ ಹಿಂದೆ ಇರ್ತಾರೆ ಅನ್ನೋದು. ಭೈರತಿ, ನಮ್ಮೂರು ಜನ ಏನು ಅಂತ ನಿನಗೇನು ಗೊತ್ತಿದೆ? ನನಗಾಗಿ ತರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅದೆಲ್ಲ ನಿನ್ನಂತವನಿಗೆ ಹೇಗೆ ಅರ್ಥ ಆಗ್ಬೇಕು? ನಿನ್ನ ಈ ಉಪದೇಶದ ಮಾತುಗಳೆಲ್ಲ ನನಗೆ ಅವಶ್ಯಕತೆ ಇಲ್ಲ. ನನಗೂ ಅವಶ್ಯಕತೆ ಇಲ್ಲ. ಒಂದು ಕಾರಣ ಹೇಳು, ಏನಂತ? ನೋಡು ಭೈರತಿ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ದ್ವೇಷ ಇರೋದು ನನ್ನ ನಿನ್ನ ಮಧ್ಯದಲ್ಲಿರೋ ಈ ದ್ವೇಷಕ್ಕೆ ಊರ್ ಜನರ ಭವಿಷ್ಯವನ್ನ ಹಾಳು ಮಾಡಬೇಡ ಭೈರತಿ, ಹಾಳು ಮಾಡಬೇಡ. ರುದ್ರಕಾಂತ, ಬೇಟೆಯಾಡೋ ಹುಲಿನ ಹೊಡಿಬೇಕಾದ್ರೆ ಜಿಂಕೆನ ಕಟ್ಟಬೇಕನ್ನೋ ಜಾಯಮಾನಕ್ಕೆ ಸೇರಿದವ್ ನಾನು. ಇನ್ನು ನಿನ್ನ ಬೇಟೆಯಾಡಬೇಕಾದ್ರೆ ನೀ ನಂಬ್ಕೊಂಡ್ರೆ ಈ ಜನಗಳನ್ನ ಬೇಟೆಯಾಡ್ಬೇಕು ಅಂದ್ಕೊಂಡಿರೋ ನಾನು. ನಿನ್ನನ್ನು ಹೇಗೆ ಮನಸ್ಬೇಕಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲ, ನನ್ನಿಂದ ನಿನಗಂತ ಸಂದಿಗ್ಧ ಪರಿಸ್ಥಿತಿ ಏನು ಬಂದಿದೆ ಅಂತ. ಭೈರತಿ, ಊರ್ ಜನರಿಗೆ ನೀನ್ ಎಂತವನು ಅಂತ ಚೆನ್ನಾಗಿ ಗೊತ್ತು. ಬೋರ್ಡ್ ಹಾಕೊಂಡು ಅಡ್ಡಾಡ್ತಾ ಇದೀವಿ ನಾವು. ನಿನ್ನ 25 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ನೀನ್ ಮಾಡ್ತಾ ಇರೋದು ಮನೆ ಹಾಳು ಮಾಡೋ ಕೆಲಸ, ಹೌದಲ್ಲ? ಒಪ್ಕೋತೀವಿ. ಊರು ಉದ್ಧಾರ ಮಾಡೋ ಕೆಲ್ಸಕ್ಕೆ ನೀವಿದ್ದೀರ ಅಂದ್ಮೇಲೆ ಊರು ಹಾಳು ಮಾಡೋ ಕೆಲಸ ನಾವು ಮಾಡಬಾರ್ದ? ನೀವು ಒಟ್ಟ ಸಾಚ ಅನ್ನಿಸ್ಕೊಳ್ತೀರಿ, ನಾವು ಅನ್ನಿಸ್ಕೋಬೇಕಲ್ವಾ? ರುದ್ರಕಾಂತ, ಒಂದು ಮಾತು ಹೇಳ್ತೀನಿ ತಿಳ್ಕೊ. ಸತ್ಯ ಅನ್ನೋ ರುದ್ರಕಾಂತ ಈ ಊರಲ್ಲಿ ಎಷ್ಟು ದಿನ ಮೆರಿತಾನೋ, ನಿತ್ಯ ಅನ್ನೋ ಈ ಭೈರತಿ ಅಷ್ಟು ದಿನ ಮೆರಿತಾನೆ ಅನ್ನೋದು ನೆನಪಿರಲಿ. ಸತ್ಯಕ್ಕೆ ಬೆಲೆ ಬರಬೇಕಾದ್ರೆ ಅದರ ಮಗ್ಲಲ್ಲಿ ಇರಬೇಕು. ನೀನು ಎಷ್ಟು ಅನ್ಯಾಯದಿಂದ ಮೆಟ್ಟಿ ಮೆರೆದ್ರು ನನ್ನ ಕಾಲ ಚಪ್ಪಲಿಯಲ್ಲಿ ನಿನ್ನ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ನಮ್ಮ ಊರ್ ಜನರ ತಂಟೆಗೆ
ಕರ್ಕೊಂಡು ಹೋಗುವಂತ ಬೇಟೆ ಇವತ್ತು ನಮ್ಮ ಮನೆ ತನಕನೇ ಬಂದಿದೆ. ಈಗಲೇ ಇದ್ರ ಕಥೆನ ಮುಗಿಸ್ಬಿಡ್ಲಾ? ಬೇಡ. ಅಂತ ನನ್ನ ಮಗ ಚಂದ್ರಚೂಡ ಅಂತ ಹೇಗಿದ್ದಾನೆ? ಏ ಭೈರತಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಇವನು ಸಂಸ್ಕಾರ ನೋಡಿದ್ರೇನೆ ಗೊತ್ತಾಗುತ್ತೆ ನಿನ್ನ ಮಗ ಅಂತ. ಏ ಮುದಿನಾಯಿ, ಬಾಯಿ ಬಿಗಿ ಹಿಡಿದು ಮಾತಾಡು. ಬಾಯಿಗೆ ಬಂದಂತೆ ಮಾತಾಡೋದಕ್ಕೆ ಇದು ನಿನ್ನ ಮನೆ ಅಲ್ಲ, ಭೈರತಿಯ ಮನೆ. ಇದನ್ನ ನೆನಪಿನಲ್ಲಿ ಇಟ್ಕೊಂಡು ನಾಲಿಗೆಯನ್ನ ಹದ್ದು ಬಸ್ನಲ್ಲಿ ಇಟ್ಕೊಂಡು ಮಾತಾಡು. ನಮ್ಮಪ್ಪನಿಗೆ ನೀನು ಮಾತಾಡೋದಕ್ಕೆ ಯಾರು? ಮನೆಗೆ ಬಂದಿರತಕ್ಕಂಥ ಅತಿಥಿಗಳ ಮುಂದೆ ಹೀಗೆ ನೋಡ್ಕೊಳ್ಳ. ಮತ್ತಿನೇನಪ್ಪ, ಮತ್ತಿನೇನು? ಈ ಮನೆಯಲ್ಲಿ ನಾವೇ ನಿಮಗೊಂದು ಮಾತಾಡೋದಿಲ್ಲ, ಅಂತದ್ದು ನಮ್ಮ ಮನೆ ತನಕ ಬಂದು ನಿಮಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನಲ್ಲ, ಎಷ್ಟು ಸೊಕ್ಕಿರ್ಬೇಕು ಇವನಿಗೆ. ಸಭಾಷ್ ಭೈರತಿ, ಶಬ್ಬಾಸ್. ಅಲ್ಲ ಭೈರತಿ, ಗುಳ್ಳೆ ನರಿ ಹೊಟ್ಟೆಲಿ ಗುಳ್ಳೆ ನರಿನೇ ಹುಟ್ಟುತ್ತೆ ಅಲ್ವಾ? ಹುಲಿ ಮರಿ ಹುಟ್ಟೋದಕ್ಕೆ ಅದೇನೋ ಸಾಧ್ಯ? ಭೈರತಿ ನೋಡು, ನಿನ್ನ ಈ ಮನೆತನದ ಸಂಸಾರದ ವಿಷಯ ಎಲ್ಲ ನನಗ್ ಬೇಕಾಗಿಲ್ಲ. ನೀನು ನಿನ್ನ ಮಕ್ಕಳಿಗೆ ಯಾವ ಸಂಸ್ಕಾರನಾದ್ರೂ ಕೊಡು, ಅದರಿಂದ ನನಗೇನಾಗ್ಬೇಕಾದದಿಲ್ಲ. ನಾನಿಲ್ಲಿ ಬಂದ ವಿಷಯ ನಾನು ನೇರವಾಗಿ ಹೇಳ್ತೀನಿ, ಕೇಳು. ಏನು? ನಮ್ಮ ಊರಲ್ಲಿ ಸಾರಾಯಿದಂಗಡಿ ಓಪನ್ ಮಾಡ್ತೀಯಂತೆ. ಹೌದು. ಅದಕ್ಕೆ ಕಟ್ಟಡದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೀಯಂತೆ, ಹೌದಾ? ಹೌದು. ಮಗನೇ, ಗುದ್ಲಿ ಪೂಜೆಗೆ ನನ್ನ ಯಾಕೆ ಕರೆದಿಲ್ಲ ಅಂತ ಕೇಳಕ್ ಬಂದಿದ್ದಾನೆ ಮನೆಗೆ. ಕರಿತಾ ಇದ್ವಿ, ಆದ್ರೆ ನೀನ್ ಅಂತವನಲ್ಲ ಅಂತೇಳಿ ಗೊತ್ತಿದ್ದೇ ಕರೆದಿಲ್ಲ. ಈಗಾಗ್ಲೇ ಅದರ ಸಲುವಾಗಿ ಲೈಸೆನ್ಸ್ ಕೂಡ ಸಿಕ್ಕಿದೆ. ಅದಕ್ಕೋಸ್ಕರನೇ ಸರ್ಕಾರದ ಮೇರೆಗೆನೆ ಈ ಊರಿನಲ್ಲಿ ಸರಾಯಿ ಅಂಗಡಿ ಓಪನ್ ಮಾಡೋದಕ್ಕೆ ಸರ್ಕಾರನೇ ಅನುಮತಿ ಕೊಟ್ಟಿದೆ. ಇದಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ನಮಗೆ ಯಾಕೋ? ನಿನ್ನ ಈ ರಾಜಕೀಯದ ವಿಚಾರ ಎಲ್ಲ ನನಗ್ ಬೇಕಾಗಿಲ್ಲ. ಅದನ್ನ ಮಾತಾಡೋದಕ್ಕೆ ನಾನು ನಿನ್ನ ಹತ್ರ ಬಂದಿಲ್ಲ. ನಮ್ಮ ಈ ಗ್ರಾಮನ ಸಾರಾಯಿ ಮುಕ್ತ ಗ್ರಾಮ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಹೇಳು? ನನ್ನ ಮತ್ತು ಊರ್ ಜನರ ಪರಿಶ್ರಮ ಕಾರಣ ಅನ್ನೋದು ನಿಮ್ಮಿಬ್ರು ಅಪ್ಪ ಮಕ್ಕಳಿಗೆ ಗೊತ್ತಿದೆ ತಾನೆ? ಗೊತ್ತಿದೆಯೋ? ಗೊತ್ತಿದೆ. ಆದ್ರೆ ಅದನ್ನೆಲ್ಲ ಕೇಳೋದಕ್ಕೆ ನಮಗೆ ಟೈಮ್ ಎಲ್ಲಿದೆ ಈಗ? ನೋಡು, ಈ ಊರನ್ನ ಸಾರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ಪಣ ಕೊಟ್ಟವನು ನೀನು, ಆದ್ರೆ ಸಾರಾಯಿ ಬರಲೇಬೇಕು ಅಂತೇಳಿ ಪಣ ಕೊಟ್ಟು ನಿಂತವರು ನಾವು. ಇದರ ಮಧ್ಯದಲ್ಲಿ ನಮ್ಮಿಬ್ಬರ ಘಟ ಉರುಳಿದ್ರು ಚಿಂತೆ ಇಲ್ಲ. ಈ ಊರಿನಲ್ಲಿ ಸಾರಾಯಿ ಅಂಗಡಿ ಬಂದೇ ಬರುತ್ತೆ. ಏನು ಮಾಡ್ಕೋತೀಯ? ಏನು ಮಾಡ್ತೀಯ? ಏನೋ ಮಾಡ್ತೀಯ? ನಿಮಗೆ ಸಾರಾಯದ ಅಂಗಡಿ ಬಿಟ್ರೆ ಬೇರೆ ಯಾವುದು ಹಣ ಗಳಿಸೋದಕ್ಕೆ ಮಾರ್ಗಗಳೇ ಇಲ್ವಾ? ಹಂದಿ ಮುಂದೆ ಬಂದು ಹೇಸಿಗೆ ತಿನ್ಬೇಡ ಅಂದ್ರೆ ಬಿಡುತ್ತೇನ್ರಿ? ನಾವೊಂಥರ ಹಂದಿ ಇದ್ದಂಗ ತಿನ್ನೋರಪ್ಪ ನಾವು. ನಿಮ್ಮ ಬುದ್ಧಿ ಹೇಳೋದು ನಿಮ್ಮ ಗ್ರಹಚಾರ, ನಮ್ಮ ಚಟ ನಾವು ಬಿಡಕ್ ಆಗಲ್ರಿ. ಒಳ್ಳೆ ಮಾತಿನಿಂದ ಹೇಳ್ತೀನಿ, ಈ ಕೆಲಸನ ಇಲ್ಲಿಗೆ ಮುಕ್ತಾಯ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಕಾದು ನೋಡಿ. ಏನ್ ಮಾಡ್ತೀಯ? ಪೊಲೀಸರಿಗೆ ಹೇಳ್ತೀಯ? ಇಲ್ಲ ನಮ್ಮ ಮೇಲೆ ಕೇಸ್ ಹಾಕ್ತೀಯ? ಅದೇನು ಮಾಡ್ಕೋತೀವ ಮಾಡ್ಕೋ ಹೋಗು. ಆದ್ರೆ ನಾನು ಮಾತ್ರ ನಿರ್ಧಾರ ಮಾಡ್ದಂಗೆ ಈ ಊರಿನಲ್ಲಿ ಸಾರಾಯಿ ಅಂಗಡಿ ಬಂದೇ ಬರುತ್ತೆ. ಅದಕ್ಕೆ ಲೈಸೆನ್ಸ್ ಕೂಡ ನನ್ನ ಹತ್ರ ಇದೆ. ಅದೇನು ಮಾಡ್ಕೋತೀವ ಮಾಡ್ಕೋ ಹೋಗ್. ಏನೋ ಮಾಡ್ತೀಯ? ನೀನು ಏನೋ ಮಾಡ್ತೀಯ? ಏ ಭೈರತಿ, ನೀವಿಬ್ರು ಎಂತ ನೀಚ ಕುಲದವರು ಅಂತ ಊರ್ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಹೀಗಿರ್ಬೇಕಾದ್ರೆ
ನಾನು ಒಂದೇ ಒಂದು ಮಾತು ಊರ್ ಜನರಿಗೆ ಹೇಳಿದೆ ಅಂತ ಇಟ್ಕೋ, ಏನಾಗುತ್ತೆ ಗೊತ್ತಾ? ಅದೇ ಕ್ಷಣದಲ್ಲಿ ನಿನ್ನ ಮನೆಯನ್ನ ನಮ್ಮ ಊರ್ ಜನ ಸುತ್ತಾಕ್ತಾರೆ. ಆವಾಗ ನಿಮ್ಮಿಬ್ಬರ ಬಟ್ಟೆ ಬಿಚ್ಚಿ ಹುಚ್ಚು ನಾಯಿಗೆ ಹೊಡೆದ ತರ ನಿಮ್ಮಿಬ್ಬರನ್ನ ಹೊಡೆದು ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾರೆ. ನೋಡ್ತೀಯಾ? ಏನ್ ನೋಡೋದು? ನೀನ್ ಹೋಗಿ ಜನಗಳ ಮುಂದೆ ಹೇಳಿದ್ರೆ ಜನ ಎಲ್ಲ ನಂಬಿಡ್ತಾರ? ಸತ್ಯ ಹರಿಶ್ಚಂದ್ರ ತುಂಡು ನೀನು ಹೇಳೋದನ್ನ ಜನ ನಂಬ್ತಾರೆ. ಯಾಕೆ? ನಾವ್ ಹೇಳಿರೋದನ್ನ ಕೇಳೋದಕ್ಕೆ ಜನ ನಂಬ್ತಾರೆ ಇರೋದಿಲ್ವಾ? ಇದಕ್ಕೆ ಸಾಕ್ಷಿ ಬೇಡವಾ? ಅಲ್ಲ ಭೈರತಿ, ಏನ್ ಕಿಲಾಡಿಗಳು ನೀವು ಅಪ್ಪ ಮಗ. ಇಂಥ ದುಷ್ಟ ಬುದ್ಧಿಯನ್ನ ಎಲ್ಲರಿಗೂ ಸಾರಿ ಹೇಳ್ಬಿಟ್ರಲ್ಲ. ಏ ಭೈರತಿ, ನೀನ್ ಅವಾಗ ನನ್ಗೊಂದು ಮಾತು ಹೇಳಿದೆ ಗೊತ್ತಾ? ನೀನು ತುಂಬಾ ಬುದ್ಧಿವಂತನಾಗ್ಬಿಟ್ಟಿದೀಯ ಅಂತ. ಎಸ್, ಕರೆಕ್ಟ್. ನಾನು ಬುದ್ಧಿವಂತನೇ. ನಾನು ಬುದ್ಧಿವಂತನಾಗದೆ ಹೋದ್ರೆ ನಿಮ್ಮಂಥವ್ರು ನನ್ನನ್ನು ಅಲ್ಲದೆ ಊರನ್ನೇ ಸರ್ವನಾಶ ಮಾಡ್ತಾರೆ. ಅದಕ್ಕಾಗಿ ನನ್ನಂಥವ್ರು ಬುದ್ಧಿವಂತರಾದ್ರೇನೆ ನಿಮ್ಮಂಥವ್ರು ನಮ್ಮ ಮಟ್ಟ ಹಾಕೋದಕ್ಕೆ ಸಾಧ್ಯ. ಅದಕ್ಕಾಗಿ ಇದೇನು ಗೊತ್ತಾ? ನನ್ನ ಮೊಬೈಲ್ ಇಷ್ಟೊತ್ತು ನೀವು ಮಾತಾಡಿದ್ದೆಲ್ಲ ಇದರಲ್ಲಿ ರೆಕಾರ್ಡಿಂಗ್ ಆಗಿದೆ. ಇದನ್ನ ಊರ್ ಜನರ ಎದುರಿಗೆ ಇಡ್ತೀನಿ. ಸುಮ್ಮನೆ ತಮಾಷ ಮಾಡಿದ್ರೆ ನೀವೇನು ಒಂದೇ ದೀರ್ಘಕ್ಕೆ ಹೋದ್ ನಿಲ್ಲಿಸ್ಬಿಡ್ತೀರಪ್ಪ. ಅಪ್ಪ, ಏನ್ ಮಾತಾಡ್ತಾ ಇದ್ರೆ ನೀವು? ಹುಲಿ ಯಾವತ್ತು ಮಾಂಸನೇ ತಿನ್ಬೇಕೆ ವಿನಃ ಹುಲ್ಲನ್ನಲ್ಲ. ನೀವು ಇವನಿಗೆ ಶರಣಾಗತಿಯಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಕಾರ್ಯವಾಸಿ ಕತ್ತೆ ಕಾಲು ಸುಮ್ಮನೆ ನಿನ್ನ ಕೈ ಮುಗಿತೀನಿ. ಹುಲಿ ಒಮ್ಮೆ ಹಸದ ಹಾಲು ಕುಡಿಬೇಕಾಗ್ತದೆ. ಮಾಂಸ ತಿಂತಾನಂತೆ. ಅವ್ರ ಕೈಯಲ್ಲಿ ಸಿಕ್ಕಿರೋದು ನಮ್ಮ ಮಾಂಸ ಎಲ್ಲಿ ಹಾಕೊಡ್ತಾರೆ. ಸುಮ್ಮನೆ ರುದ್ರಕಾಂತ ನೋಡು, ನೀನೇನ್ ಹೇಳ್ತೀಯೋ ಅದನ್ನ ನಾವು ಕೇಳ್ತೀವಿ. ಈ ವಿಷಯ ಊರ್ ಜನರಿಗೆ ಗೊತ್ತಾಗಬಾರ್ದು. ಇಲ್ಲಿ ಏನ್ ನಡೆದಿದೆಯಲ್ಲ ಇದು ನಮ್ಮ ಮಧ್ಯೆ ಇರಲಿ. ಅದನ್ನ ಡಿಲೀಟ್ ಮಾಡಬೇಕು. ಸರಿ, ನೀನು ಹೇಳಿದ ಹಾಗೆ ಈ ಮೆಸೇಜ್ ಅನ್ನ ನಾನು ಡಿಲೀಟ್ ಮಾಡ್ತೀನಿ. ಆದರೆ ನೀನು ಸರ್ಕಾರದಿಂದ ಲೈಸೆನ್ಸ್ ತಂದಿದೆಯಲ್ಲ, ಸಹಾಯ ತಂದಿದ್ದು, ಆ ಲೈಸೆನ್ಸ್ ಅನ್ನ ನನ್ನ ಕಣ್ಣೆದುರಿಗೆ ಹರಿದು ಚೂರು ಮಾಡಿ. ದೇವ್ರೆ, 2 ಕೋಟಿ ಖರ್ಚು ಮಾಡಿದ್ದೀನಿ ಕಣಯ್ಯ ಅದಕ್ಕೆ. ಈ ಒಂದು ಮೊಬೈಲ್ ಮೆಸೇಜ್ಗೆ 2 ಕೋಟಿ ನೋಟನ್ನ ಹಾಕಂತ ನೀನು. ನಾನು ಹೇಳಿದ ಕೆಲಸ ನೀನು ಮಾಡ್ತೀಯಾ ಅಥವಾ ನಾನು? ಏನಪ್ಪ ಅಂದ್ರೆ ಅವನ ಮಾತಿಗೆ ನೀವು ತಲೆ ಬಾಗ್ತಾ ಇದ್ದೀರಾ? ಅಷ್ಟು ಸುಲಭವಾಗಿ ಆ ಲೈಸೆನ್ಸ್ ಅನ್ನ ಹರಿದಾಕೋದಿಲ್ಲ. ಅಷ್ಟು ಸುಲಭವಾಗಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಏನಾದ್ರೂ ಸರಿ, ನಾನು ಮಾತ್ರ ಲೈಸೆನ್ಸ್ ಅನ್ನು ಕೊಡೋದಿಲ್ಲ. ಹೇಳಿ ಅವನಿಗೆ. ಎತ್ತದರಿ, ಎತ್ತ ಪುಲಿನ, ಎತ್ತ ಹೋಗಲಿ. ಕೇಳಯ್ಯ, ನಾನು ಹೇಳೋದನ್ನ ಸ್ವಲ್ಪ ಹೇಳು. ಊರ್ ಜನರಿಗೆ ಈ ವಿಷಯ ಗೊತ್ತಾದ್ರೆ ನಾವು ಊರಲ್ಲಿ ತಲೆ ಎತ್ತಿ ತಿರುಗಾಡೋದು ಹೇಗೆ? ಮತ್ತೆ ದುಡ್ಡು ಬೇಕಾದ್ರೆ ಗಳಿಸ್ಬೋದು, ಮತ್ತೆ 10 ಲೈಸೆನ್ಸ್ ಅಂತ ತರ್ಬೋದು. ಈ ವಿಷಯ ಹೊರಗೋದ್ರೆ ಬೇಡ ಬೇಡ ಬೇಡ, ನಾನು ಡಿಲೀಟ್ ಮಾಡಲ್ಲ. ನೀವು ಹಾಕೋದೇನು ಬೇಡ. ದೇವ್ರೆ ನಿಂತ್ಕೊಳ್ಳಯ್ಯ. ಹೋಗಪ್ಪ, ನಿನ್ ಕೈ ಮುಗಿತೀನಿ ಅಂತ ಹಾಕೋ ಮುಂದೆ. ಭೈರತಿ, ನಿನಗೆ ಯಾಕೆ ಅನುಮಾನನ? ಕೊಟ್ಟ ಮಾತನ್ನ ಎಂದು ತಪ್ಪಿ ನಡೆಯೋದಿಲ್ಲ. ಹರಿಶ್ಚಂದ್ರ ಭೈರತಿ, ಭೈರತಿ, ಈಗಲಾದರೂ
ಈ ರುದ್ರಕಾಂತ ಏನು ಅಂತ ಅರ್ಥ ಆಯ್ತಾ? ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇಷ್ಟಕ್ಕೆ ನೀವು ಈ ದುಷ್ಟತನನ ಬಂದ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಒಂದು ವಿಷಯನ ಹೇಳೋದಕ್ಕೆ ಮರ್ತೆ. ನೀನು ಮತ್ತೇನಾದ್ರೂ ಬಾಲ ಬಿಚ್ಚಿದ್ರೆ ಈ ರೆಕಾರ್ಡ್ ಅನ್ನ ನನ್ನ ಹೆಂಡತಿ ಮೊಬೈಲಿಗೆ ಸೆಂಡ್ ಮಾಡಿದ್ದೀನಿ. ಏನ್ ಮುಗೀತು? ಅಂತ ಹೊಳೆಸಿ ನಿಲ್ಲಿಸಿ ಇಕ್ಕರಿಸ್ಬಿಟ್ಟ. ಅಪ್ಪ, ಹುಲಿಯ ಹೊಟ್ಟೆಯಲ್ಲಿ ಯಾವಾಗ್ಲೂ ಹುಲಿನೇ ಹುಟ್ಟೋದು. ನನ್ನ ಮಗ ನಿಯತ್ತಿನಿಂದ ನಡ್ಕೋತೀನಿ ಅಂತ ಹೇಳಿ ಡಿಲೀಟ್ ಮಾಡಿದಾನೆ ಅಂತೇಳಿ ನೀವು ನಂಬಿದಿರ. ಆದ್ರೆ ಅವನು ನಿಯತ್ತನ್ನ ಉಳಿಸ್ಕೊಳ್ಳಿಲ್ಲ, ಆ ನಿಯತ್ತನ್ನೇ ಕೆಡಿಸ್ಕೊಂಡ. ಅಂದಾಗ ನಾನು ಸುಮ್ಮನೆ ಬಿಡ್ತೀನ? ಅವನು ಇಂಥವನು ಅಂತೇಳಿ ಗೊತ್ತಿದ್ದೆ ನೀನೇನು ಹರಿದು ಬಿಸಾಡಿದ್ಯಲ್ಲ, ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್. ಇದು ಈ ಭೈರತಿ ಮಗ ಚಂದ್ರ ಚೂಡ ಅಂದ್ರೆ ಇವಾಗ ಒಂದು ಅರ್ಥ ಬಂತ ಇದಕ್ಕೆ. ಅವನು ಚಾಪೆ ಕೆಳಗೆ ನೋಡಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ಗೋನು. ಇಂಥ ಸಂದರ್ಭ ಬಂದೇ ಬರುತ್ತೆ ಅಂತೇಳಿ ಗೊತ್ತಾಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಸೇಫ್ ಆಗಿ ಬ್ಯಾಂಕ್ ಅಲ್ಲೇ ಇಟ್ಟಿದ್ದೀನಿ. ಇನ್ನು ಮೇಲೆ ಈ ಊರಿನಲ್ಲಿ ಸಾರಾಯಿ ಅಂಗಡಿ ಬಂದೇ ಬರುತ್ತೆ, ಅದನ್ನ ತಪ್ಪಿಸೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ರುದ್ರಕಾಂತ ಇನ್ನು ಮುಂದೆ ಅಪ್ಪ ಮಕ್ಕಳ ಆಟ ಹೇಗಿರುತ್ತೆ ಅಂತ ತೋರಿಸ್ತೀವಿ.